ಅದಕ್ಕೆ ಇವಾಗ ಸ್ಪಾರ್ಕಿಂಗ್ ಅದ್ರ ಮೇಲೆ ಬಿಡಿಸೋದು ಬೇಡ, ಇಲ್ಲೇ ಹತ್ತಿಸ್ಕೊಳ್ಳೋಣ ಅಂತ. ಹ್ಯಾಪಿ ಬರ್ತ್ಡೇ ಡೇ. ಕರ್ಕೊಂಡೋಗ್ರು ಅಂತ ಕೇಳ್ತಾನೆ. ಗುಂಡಮ್ಮ ಓನಮ್ಮ ಬಾಯ್ ಗುಂಡ. ಪಾಪ ಕಳ್ಬಿಡ್ಕತ್ತಾನೆ. ಅಷ್ಟೇ ಸ್ಪೆಷಲು 2 ಕೇಕ್ ತಗೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಚಿಕ್ಕದಾಗ ಒಂದು ಮೇಣದ ಬತ್ತಿ ಕೇಳಿದ್ರೆ ಅವ್ರು ನೋಡಿ ಎಂಥದ್ದು ಕೊಟ್ಟಿದ್ದಾರೆ, ಈ ಸ್ಪಾರ್ಕಿಂಗ್ ಕೊಟ್ಟಿದ್ದಾರೆ. ಎಲ್ಲಲ್ಲ ನೀನೆಲ್ಲೂ ಊಸ್ಟ್ ಮಾಡ್ಕೊಂಬಿಟ್ಟಿದೆಯಲ್ಲ ನೀನೆಲ್ಲ ಸಲ. ಮನೆ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಯಾರು ಕೊಡೋಲ್ಲ, ಒಂದು ಮನೆ ಸಿಗ್ತಾಯಿಲ್ಲ. ಸೊ ಅದು ಒಂದು. ಸೊ ಆಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಅಡ್ಜಸ್ಟಬಲ್ ಇರೋವಂಥ ಓನರ್ಗಳು ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಹೆಂಗೋ ಅಡ್ಜಸ್ಟ್ ಆಯಿತು. ಸ್ವಲ್ಪ ತುಂಬ ಸಿಟಿ ದೂರನೇ ಆಯಿತು ನನಗೆ, ಬಟ್ ಪರವಾಗಿಲ್ಲ. ಯಾಕಂದರೆ ಈಗ ಆಲ್ಮೋಸ್ಟ್ ನಾನು ಗಾಡೀಲೆಲ್ಲ ತುಂಬ ದೂರ ಓಡಾಡಲ್ವಲ್ಲ, ಹೆಂಗಿದ್ರು ಆಟೋ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಸ್ಟ್ರಾಂಗ್ ಆ್ಯಸಿಡ್ ಅದು ಅವರೇ ಹೇಳಿದ್ರಲ್ಲ. ಯಪ್ಪ 10ಕ್ಕೆ ಬರೋಕ್ಕಾಯ್ತಿಲ್ಲ. ನೀನು ಹೆಂಗಿದೆಯಾ ಮಮ್ಮಿ? ಬಟ್ಟೆ ಹಾಕಿ ಹೊಡಿದಕ್ಕೆ ಮುಚ್ಚಾಯ್ಕೊಂಬಿಟ್ಟು ಎದ್ಕೊಂಬಿಟ್ಟು. ಅಯ್ಯೋ ಮಮ್ಮಿ ಎದ್ರಕಾಯ್ತದ ಕಟ್ಕೊಳ್ರ ಮಮ್ಮಿ. ಸೊ ಸಿಕ್ಕಾಪಟ್ಟೆ ಕಸ ಇತ್ತು ಮನೆ ಬಂದಾಗಿಂದನೂ. ಒಂದಷ್ಟು ಈ ಮನೆದೊಂದಷ್ಟು ಕಸ ಎಲ್ಲ ತುಂಬಿದ್ರು ಯಾರೋ ಗೊತ್ತಿಲ್ಲ. ಸೊ ಹಂಗಾಗಿ ಎಲ್ಲನೂ ಬೆಂಕಿಗೆ ಹಾಕ್ಬಿಟ್ಟಿದ್ದೀವಿ. ಇಟ್ಕೊಬಂದ ಎಲ್ಲಿಗೆ ಓಡೋಗಿದ್ದ? ಕಳ್ಳ ನನ್ನ ಮಗ ಏನೋ ಬಂದಿದ್ದು ನಿಮಗೆ ಊಟ ಹಾಕಲ್ವಿ ಅವ್ನಿಗೇನು? ಎಂಥ ವೆರೈಟಿ ಊಟ ತಿಂತಾನೆ ಕಳ್ಳನ ಮಗ. ಕಲ್ಲು ಮಣ್ಣು ತಿಂತಾನಲ್ಲೇ, ಅಲ್ಲ ಹುಳ ಹೊಟ್ಟೆಗಳನ್ನೆಲ್ಲ ಇಟ್ಕೊಂಡು ತಿಂತಾನೆ. ಆಯ್ ಬರ ಇಲ್ಲಿ. ಏನು ಓಡಾಡಿದ್ರು ಬಿಡಲ್ಲ ಕಣ, ಎಲ್ಲ ತಿನ್ಕತಾನೆ. ಬಿಡೋಣ ಗುಂಡು. ಯಾಕೆ ಕಟ್ಟಾಕ್ಬೇಕಾ ಗುಂಡು? ನೀನು ಹೇಳಿ ಮತ್ತೆ ಕೇಳಲ್ಲ ಗುಂಡು. ಹೇಳಿ ಮತ್ತೆ ಕೇಳಲ್ಲ ನೀನು. ನೀನು ಗುಡ್ ಬಾಯ್ ತಾನೆ ನೀನು. ಹಿಂಗೆಲ್ಲ ಆಡಿದ್ರೆ ಏನು ಮಾಡೋದು? ಕಟ್ಟಾಕ್ಬಿಡ್ತೀವಿ ಮತ್ತೆ. ಬಿಡ ಬಿಡ. ಬೇಡ ಬೇಡ ಬಿಡು. ಅಯ್ಯೋ ಯಾವುದೋ ಹುಳ ಹಿಡಿತೈತೆ ಕಣೋ. ಅಯ್ಯೋ ಎಲ್ಲ ಬೀಳ್ದು. ಯಾಕೆ ಏನು ಹುಳ ಹಿಡಿತೇನೆ? ನೊಣನ ಹಿಡಿತಾವನು. ಅಲ್ಲ ನೊಣನ ಹೆಂಗೆ ಹಿಡಿತಾವ್ನು ನೋಡಿ. ಒಳ್ಳೆ ಕತೆ ಗುಂಡೊಂದು. ಎದ್ದಿದ್ದು ಲೇಟು. ಮೊನ್ನೆ ಆಚೆ ಮೊನ್ನೆ ಎಲ್ಲ ಅಲ್ಲಿ ಇಲ್ಲಿ ಹೊರಗಡೆ ಕೆಲಸನೇ ಇತ್ತು. ಹಂಗಾಗಿ ವೀಡಿಯೋಗಳೇ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಇವತ್ತು ಮನೇಲೇ. ಸೊ ಇವತ್ತು ಸಂಡೇ ವ್ಲಾಗ್ ಇವತ್ತು. ಆ್ಯಕ್ಚುಲಿ ಒಂದಷ್ಟು ವೀಡಿಯೋಗಳನ್ನೆಲ್ಲ ಕಂಪ್ಲೀಟಾಗಿ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ. ಸೊ ಇದು ಬಿಟ್ಟು ಇನ್ನೂ ಕೆಲವೊಂದು ವೀಡಿಯೋಗಳು ಮಾಡೋದಿದೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ನಾನು ಹಾಕ್ತೀನಿ. ಬಟ್ ಸದ್ಯಕ್ಕೆ ಇಷ್ಟೇ. ಇವಾಗ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಏಯ್ ಗುಂಡು, ಆ ಗೊದ್ದ ಎಲ್ಲ ತಿನ್ನಬಾರ್ದು, ಕಚ್ಚಿಬಿಡ್ತದೆ ಕಣ ಬಾಯಿಗೆ. ಅಯ್ಯೋ ಕಚ್ಚಿಬಿಟ್ರೆ ಊಟ ಮಾಡಿಬಿಡೋನು. ಸರಿಯಾಗಿ ಕಚ್ಚೋದು ಅಷ್ಟೇ ಗೊದ್ದ. ಬಿಡೋಣ. ಅಯ್ಯೋ ಹಂಗೆಲ್ಲ ತೀಟೆ ಮಾಡಿಬಿಡೋಣ ಅವನ್ನ. ಗೊದ್ದಾಡ್ಕಣ್ಣ. ಅಯ್ಯೋ ನೋಡಿ ನಾನ್ ವೆಜ್ ತಿನ್ಬೇಕು ಅಂತ ಗೊದ್ದಾಡ್ಕೊಂತವನು. ಝೂಮ್ ಮಾಡೋದು ಹೆಂಗ ಪೂರ್ವಿ ಇದರಲ್ಲಿ? ಓ ಹಿಂಗ ಝೂಮು 2x ಅಷ್ಟೇ ಆಗೋದು. ಸಾಂಬಾರೇನೋ ಹೋಗ್ತೈತೆ, ಹೋಗು ಆಫ್ ಮಾಡ್ಬಾ. ಮೇಲೆ ಮುಚ್ಚಿಡ್ ಬಾ. ಸೊ ಇಷ್ಟು ಝೂಮ್ ಆಗುತ್ತೆ, ಬಟ್ ಚೆನ್ನಾಗಿ ಕಾಣ್ತಾ ಇದೆ ಕ್ಲಾರಿಟಿ ಎಲ್ಲ. ಏಯ್ ಗುಂಡ, ಲೇ ಅನ್ನ ಉಣ್ಬಾರ ಗುಂಡ. ಅನ್ನ ಹಾಕಿಲ್ಲ ನಿಂಗೆ ಗುಂಡು, ಉಣ್ಬಾರಲೇ ಅನ್ನನ. ಏನೋ ಮಾಡ್ತಾಯಿದ್ಯಾ? ಏಯ್ ಛೀ ಬಾಯ್ಲಿ ಬಾರೋ. ನೋಡು ಗೊದ್ದ ಪದ್ದ ಎಲ್ಲ ಹಿಡ್ಕೊಂಡು ಗಲೀಜು ಮರಿ ಎಲ್ಲ ತಿಂತಾ ಇದ್ದಾನೆ ನೋಡಿ. ಅಪ್ಪ ಇವತ್ತು ಯಾವ ಗಳಿಗೆಯಲ್ಲಿ ಬೇಗ ಎದ್ಬಿಟ್ಟಿದೆ ಗೊತ್ತಿಲ್ಲ. ಸೊ ಇವತ್ತು 6 ಗಂಟೆಗೆ ಎದ್ದಿದ್ದೀನಿ. ಎದ್ದು ಬೇರೆ 2 ಕೆಲಸ ಇದೆ. ಸೊ ಹಂಗಾಗಿ ಬೆಳಗ್ಗೆನೇ ಎದ್ಬಿಟ್ಟೆ. ಎದ್ದು
ಇವತ್ತು ನಾವು ಬೆಳಗ್ಗೆ ಎದ್ದು ಪಲಾವ್ ಮಾಡ್ತಾರಂಥದ್ದು. ಸೊ ಇಷ್ಟು ದಿನದಲ್ಲಿ ಎಷ್ಟೊಂದು ದಿನ ಆಗಿಬಿಟ್ಟಿತ್ತು ಬಿಡಿ ಪಲಾವ್ ಮಾಡೋದಕ್ಕೆ. ಅಲ್ಲ, ಸೊ ಅಡುಗೆ ಬೆಳಗ್ಗೆ ಟಿಫನೇ ಮಾಡ್ತಾ ಇರಲಿಲ್ಲ, ತುಂಬ ಲೇಟಾಗೆ ತೊಳ್ತಾಯಿತ್ತು. ಸೊ ಇವತ್ತು ಏನಾದರೂ ಆಗಲಿ ಬೇಗನೆ ಎದ್ಬಿಟ್ಟು ಕೆಲಸ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡೋಕ್ಕೆ ಬಂದಿದ್ದೀನಿ ಬೆಳಗ್ಗೆನೆ. ಸೊ ಪಲಾವ್ ಮಾಡಿ ಅದಾದಮೇಲೆ ಬೇರೆ ಕೆಲಸಗಳಿದ್ದಾವೆ, ಹೋಗಬೇಕು. ಅದಕ್ಕೋಸ್ಕರ ಪಲಾವ್ ಮಾಡ್ತಾಯಿರೋದು ತರಕಾರಿ ಹಾಕಿ. ಪಲಾವೆಲ್ಲ ಇವಾಗ ತರಕಾರಿ ಆಲ್ಮೋಸ್ಟ್ ಬೆಂದಿದೆ. ಅಲ್ಲೇ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಖಾರ ರುಬ್ಬಿದ್ದೀನಿ. ಸೊ ಖಾರ ರುಬ್ಬಿರೋಂಥದ್ದು. ಸೊ ಇನ್ನೂ ಮಸಾಲೆ ರುಬ್ಬೋದಿದೆ. ಮಿಕ್ಸಿ ರುಬ್ಬೋಗು, ನೀರೇನು ಬೇಡ, ಹಂಗೆ ರುಬ್ಬು. ಮಮ್ಮಿ ಹುಳಿ ಸಾಂಬಾರು ಮಾಡಿದ್ರು. ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಸಾಂಬಾರು ಸರ್. ನಾನು ಮುಚ್ಚೋ, ಅದೇ ಕೈಲಿ ಇಟ್ಕೊಂಡಿದ್ದೆ ಅದನ್ನ. ಮುಚ್ತೀನಿ. ಆಮೇಲೆ ಮಾವಿನ ಹಣ್ಣು ತಂದಿದ್ವಿ, ಅದು ರೋಡ್ ಮೇಲೆ ಹೋಗ್ಬೇಕಾದ್ರೆ ಸಿಕ್ಕಿತ್ತಲ್ಲ, ದುಡ್ಡು ಕಟ್ಟು ತಂದಿದ್ವಿ. ಅದ್ರ ಅಂಗಡಿ ಸಿಕ್ಕಿತ್ತು. ಆ್ಯಕ್ಚುಲಿ 2 ಥರದ ಮಾವಿನ ಹಣ್ಣಿದೆ. ಇದು ರಸಪುರಿ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ, ಇದು ಟೇಸ್ಟ್ ಇತ್ತು. ಇದು ಮಲ್ಲಿಗ ಇರಬೇಕಿದು. ಇದೆಲ್ಲ ಮಲ್ಲಿಗಾನೋ ಮಲಗೋಬನೋ ಏನೋ ಗೊತ್ತಿಲ್ಲ, ಒಟ್ಟಾಗಿ ಇದು ಟೇಸ್ಟ್ ಸಖತ್ತಾಗಿರುತ್ತೆ. ಇದನ್ನ ಒಂದ್ಸರಿ ಮೊನ್ನೆ ತಂದಿದ್ದೆ ನಾನು. ಅದಕ್ಕೆ 2 ಥರದ ಮಾವಿನ ಹಣ್ಣು ತಗೊಂಡು ಬಂದೆ. ಯಾಕೆಂದರೆ ನಾಳೆ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಮಾವಿನ ಹಣ್ಣು ಸಖತ್ತಾಗಿರುತ್ತೆ. ಅಂದರೆ ನಾನು ಮೊನ್ನೆ ಈಗೊಂದು ವಾರದ ಹಿಂದೆ ನೀರು ಸಿಗಲಿಲ್ಲ. ಅವತ್ತು ನೀರೇ ಮನೇಲಿಲ್ಲ. ವಾಟರ್ ಫಿಲ್ಟ್ರ್ ಬೇರೆ ಬಿಚ್ಚಿಟ್ಬಿಟ್ಟಿದ್ದು ಮನೇಲಿ. ಸೊ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಸೊ ಇಂಥ ಟೈಮಲ್ಲಿ ನೀರು ತರಕ್ಕೆ ಬೇರೆಯವ್ರ ಮನೆಗೆ ಹೋಗಿದ್ದೆ ಅವತ್ತು. ಯಾಕಂದರೆ ಬ್ಲಿಂಕಿಟಲ್ಲಿ ನೋಡಿದೆ ಆರ್ಡ್ರ್ ಮಾಡೋದಕ್ಕೆ, ಎಲ್ಲೂ ಇದು ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಅವಾಗ ನಾನೇನು ಮಾಡಿದೆ, ಸಡನ್ನಾಗಿ ಮಾಜಾ ಕುಡಿಬೇಕು ಅನ್ನಿಸ್ತು ನನಗೆ. ಆಲ್ಮೋಸ್ಟ್ ನಾನು ಇದ್ರ ಜ್ಯೂಸ್ ಎಲ್ಲ ಕುಡಿಯಲ್ಲ, ಪಾಂಟಾ ಮೆರಿಂಡಾ ಇಂಥವೆಲ್ಲ ಇದಾವಲ್ಲ ಅವನ್ನೆಲ್ಲ ಕುಡಿಯಲ್ಲ. ಬಟ್ ಏನೋ ಮಾಜಾ ಕುಡಿಬೇಕು ಅನ್ನಿಸ್ತು, ಅವತ್ತು ಕುಡಿದೆ. ಅವಾಗ ಅನ್ನಿಸ್ತು, ಅಯ್ಯೋ ಫ್ರೆಶ್ ಆಗಿರೋ ಫ್ರೂಟಲ್ಲೇ ನಾವು ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇವು ಯಾವ ಕುಡಿದು ಯಾಕೆ ಸುಮ್ಮನೆ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಂತಲೂ ಒಂದು ಕಡೆ ಅನ್ನಿಸ್ತು. ಅದಕ್ಕೆ ಮುಂದೆ ಏನಾದರೂ ಆಗಲಿ ಅದಾಗೆ ಆದಷ್ಟು ನಾವು ಹಣ್ಣುಗಳಿಂದ ನಾವೇ ಫ್ರೆಶ್ಶಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಜ್ಯೂಸ್ ಸೆಂಟರ್ಗಳಲ್ಲೂ ಸಿಕ್ಕಾಪಟ್ಟೆ ಶುಗರೆಲ್ಲ ಮಿಕ್ಸ್ ಮಾಡ್ತಾರೆ, ಹಂಗಾಗಿ ಅಲ್ಲೂ ಕುಡಿಯೋದಕ್ಕೆ ಆಗಲ್ಲ. ಸೊ ನಾವು ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಸಕ್ಕರೆ ಹಿತಮಿತವಾಗಿ ಬೆಳೆಸ್ಬೋದು. ಜಾಸ್ತಿ ಬಳಸೋದು ಬೇಕಾಗೇ ಇಲ್ಲ. ಅದ್ರ ಜೊತೆಗೆ ನಾವು ಏನು ಗೊತ್ತಾ, ಈ ಸಕ್ಕರೆ ಬಳಸೋ ಬದಲಿಗೆ ನಾವು ಬೆಲ್ಲ ಯೂಸ್ ಮಾಡಬೇಕು. ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಹಾಗಾಗಿ ಶುಗರ್ ಕಂಟೆಂಟ್ ಜಾಸ್ತಿ ಏನು ಬೆಲ್ಲದಲ್ಲಾಗಲ್ಲ, ಅದು ಶುಗರಿಂದನೇ ಆಗೋದು. ಸೊ ಅದಕ್ಕೋಸ್ಕರ ಶುಗರ್ ಅವಾಯ್ಡ್ ಮಾಡಿ ಬೆಲ್ಲನ ನಾವು ಆ್ಯಡ್ ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ ನಾನು ಬೆಲ್ಲನೇ ಜಾಸ್ತಿ ಯೂಸ್ ಮಾಡ್ತೀನಿ ಜ್ಯೂಸ್ಗಳಿಗೆಲ್ಲ. ಇದರಲ್ಲಿ ಇನ್ನೂ ಅವೇ ಕಾಣೋ ತೊಳೆ. ನಾನು ಅದಕ್ಕೆ ಅಲ್ಲಿ ಇಕ್ಕಿರೋದು. ತಂದ್ಬಿಟ್ಟು ಗ್ಯಾಸ್ ಮೇಲೆ ಉರಿ ಹಚ್ಚೋಣ, ಇದಕ್ಕೆ ಬೇಯಿಸ್ಬಿಡ ನಿಂಗೆ. ಇಲ್ಲ ಇದೋಣ ಎಲ್ಲ ಇರುತ್ತೆ ನೋಡು. ಮದರ್ಸ್ ಡೇ ಸ್ಪೆಷಲ್ಲು. ಆ್ಯಕ್ಚುಲಿ ಒಂದು ಕೇಕ್ ತಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ನೋಡುವ ಎಂಥ ಕೇಕ್ ಏನು ತರೋದು ಅಂತ. ಮೂಗು ಯಾಕೋ ಗಾಯ ಆಗಿಬಿಟ್ಟಿತ್ತು, ಹಂಗಾಗಿ ಬಿಚ್ಚಿಬಿಟ್ಟೆ. ಫುಲ್ ರೆಡ್ಗೆ ಆಗಿಬಿಟ್ಟಿದೆ. ಅದಕ್ಕೆ ಕಿವಿದು ಎಲ್ಲ ಬಿಚ್ಚಿಬಿಟ್ಟೆ, ಯಾಕೋ ಗೊತ್ತಿಲ್ಲ. ಗಾಳಿ ಹಳ್ಳಿ ಅಂದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮುಗೀತು. ಕುಂಕುಮನೂ ಏನೂ ಇಟ್ಕೊಂಡಿಲ್ಲ, ಏನೂ ಇಲ್ಲ. ಹೆಂಗಿದೆ ನೋಡಿ. ಕರ್ಕೊಂಡೋಗ್ರು ಅಂತ ಕೇಳ್ತಾನೆ. ಗುಂಡಮ್ಮ ಓನಮ್ಮ ಪಾಪ ಕಳ್ಬಿಡ್ಕತ್ತ. ನಾನು ಬರುತ್ತೆ ಇಲ್ಲ ಎಕ್ಸ್ಟ್ರಾ ಲಗೇಜು, ಆದರೆ ಅವ್ನು ಬೇರೆ. ಕಿರ್ಚ್ಬಾರ್ದು, ಸುಮ್ಮನೆ ಇರು. ನೀರಿಟ್ಟಿದ್ದು ನಮಗೆ ಅಷ್ಟೇ ಸ್ಪೆಷಲು. 2 ಕೇಕ್ ತಗೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಚಿಕ್ಕದಾಗೊಂದು ಮೇಣದ ಬತ್ತಿ ಕೇಳಿದ್ರೆ ಅವ್ರು ನೋಡಿ ಎಂಥದ್ದು ಕೊಟ್ಟಿದ್ದಾರೆ, ಈ ಸ್ಪಾರ್ಕಿಂಗ್ ಕೊಟ್ಟಿದ್ದಾರೆ. ಓಲೆ ಬಿಡೋ ಇನ್ನೇನು ಮಾಡೋದು, ತಗೊಂಡು ಬಂದಿದ್ದಾಯಿತು. ಮೇಣದ ಬತ್ತಿ ಇಲ್ಲ ಅಂತ ಹೇಳಿದರು, ಹಾಗಾಗಿ ಸೊ ಅದಕ್ಕೆ ಇದನ್ನು ತಗೊಂಡು ಬಂದಿದ್ದಾಯಿತು. ಗುಂಡು ನೋಡಿ, ಗುಂಡು ವೆಯ್ಟ್ ಮಾಡ್ತಾಯಿದೆ. ಏನೋ ತಿಂತವ್ರೆ ಕಳ್ಳನ ಮಕ್ಕಳು, ನಾವು ತಿನ್ನೋಣ ಅಂತ.
ಓನ್ಮ ಇರು ಕೇಕ್ ಕಟ್ ಮಾಡ್ತೀವಿ ಕೊಡ್ತೀವಿ ಬಾ ಆಯ್ತು ಕೂಚು ಬಾ ಕೂಚು ಕೆಳಗಡೆ ಕೂತ್ಕೊಂಡ್ರೆ ಕೊಡೋದು ನಾವು ಕೂತ್ಕೋ ಹೇಳಿ ಮತ್ತೆ ಕೇಳು ಕೂಚು ಕೆಳಗಡೆ ಕೂತ್ಕೊಮ್ಮ ಕೇಕ್ ಕಟ್ ಮಾಡ್ತೀವಿ ಕೂಚೋ ಅಯ್ಯೋ ಕೂತ್ಕೊಳ್ಳಲ್ಲಿ ತಿಮ್ಮಣ ಕೂತ್ಕೋ ಅಪ್ಪ ಗುಡ್ ಬಾಯ್ ಕಣಪ್ಪ ಹೇಳಿದ ಮಾತು ಕೇಳ್ಬಿಡ್ತು ಕಣಪ್ಪ ಗುಡ್ಡು ಬಾಯ್ ನೀನು. ಆಯಿತು, ಇವಾಗ ಕೇಕು ಸ್ಪಾರ್ಕ್ ಮಾಡಿಬಿಟ್ಟು ನಿನಗರ್ಧ, ಪೂರ್ವಿಗರ್ಧ, ನನಗರ್ಧ, ಇನ್ನೊಂದು ಎಕ್ಸ್ಟ್ರಾ ಅವನಿಗೆ ಆಯ್ತದೆ. ಎಲ್ಲಿ ಹೋಯ್ತೈಜೆ ಕೂಚ ಬಂದರೆ ನಮ್ಮ ಪಾಪು ನೋಡಿದ್ದೆ ಕೇಕ್ ತಗೊಂಬಂದಿದ್ದೆ ಇವಾಗ ಮದರ್ಸ್ ಡೇ ಸ್ಪೆಷಲ್ ಅಂತೆ. ನಾನು ಬೇಡ ಕೇಕ್ ಅಂದ್ರೂ ಅವ್ನು ತಿನ್ಬೇಕಲ್ಲ, ನಾಟಕ ಹುಡ್ಕೊಂಡು ತಗೊಂಡಿದ್ದಾನೆ. ಬಟ್ ಏನು ಮಾಡೋದು, ಫುಲ್ ಕೇಕ್ ತಂದರೆ ಯಾರು ತಿನ್ನಲ್ಲ, ವೇಸ್ಟ್ ಆಗುತ್ತೆ. ನಾನು ಬೇರೆ ಕೇಕ್ ತಿನ್ನಲ್ಲ, ಹಾಗಾಗಿ ಅವ್ನಿಗೆ 2 ಪೀಸ್ ತಂದಿದ್ದಾಗ ಒಂಚೂರು ಬ್ರೆಡ್ ಥರ ಇರೋದು ನಾನು ತಿನ್ನೋಣ ಅಂದ್ಬಿಟ್ಟು ಒಂದೇ ಒಂದು ಕ್ಯಾಂಡಲ್ ಕೇಳಿದ್ರು ಚಿಕ್ಕದು. ಅವ್ರು ನೋಡ್ಬಿಟ್ರೆ ಇಷ್ಟೊಂದು ಸ್ಪಾರ್ಕಿಂಗ್ ಕೊಟ್ಬಿಟ್ರು, ಯಾಕಂದರೆ ಕ್ಯಾಂಡಲ್ ರಿಲೀಸ್ ಬರುತ್ತೆ. ಅದಕ್ಕೆ ಇವಾಗ ಸ್ಪಾರ್ಕಿಂಗ್ ಅದ್ರ ಮೇಲೆ ಬಿಡಿಸೋದು ಬೇಡ, ಇಲ್ಲ ಬಿಡಿಸ್ಬಿಡೋಣ ಅಂತ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಮಾಡಲ್ಲ, ನಂಗೆ ಭಯ ಆಗುತ್ತೆ ಇದು. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್. ನಂಗೆ ಭಯ ಆಗುತ್ತೆ ಅಮ್ಮನಿಗೆ. ನನಗೂ ಭಯ ಆಗೋಯ್ತು. ಮತ್ತೆ ಇನ್ನೇನು ಅನ್ಸ್ಕೊಂಡಾಗ್ಬಿಟ್ಟು ಭಯ. ನಾನು ಅದನ್ನ ಅನ್ಕೊಂಡಿದ್ದು, ಅದಕ್ಕೆ ಹ್ಯಾಪಿ ಮದರ್ಸ್ ಡೇ ಹೇಳೋಕ್ಕೆ ಆಗಲಿಲ್ಲ. ನೋಡ್ಕೊಂಡು ನಿಂತಿದ್ದ ನೀನು. ಆಯ್ತು ಬಾ ಗುಂಡು, ನಿನ್ಗೋಸ್ಕರ ಬರಮ್ಮ ಇಲ್ಲಿ. ಗುಂಡಮ್ಮ ಗುಂಡಮ್ಮ ಹೆಂಗೆ ತಿನ್ನ. ಬಿಡು, ಪೂರ್ತಿ ತಿನ್ಕ ಸರಿಯಾಗಿ. ತಿನ್ನು. ಓಕೆ, ನಾನು ಚೂರು ತಿನ್ಸಮ್ಮ. ನಿಂಗೂ ತಿನ್ಸ್ಲಾ? ತಿನ್ಸ್ತೀನಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಹಿಂದೇನು ಹೊರತು ಕುಡ್ರೆ ಏನಮ್ಮ ಇನ್ನೂ ಬೇಕಾ? ಇವಾಗ ಏನೋ ಹೊಟ್ಟೆ ಹುಳಾಗ ಅಂತಲ್ಲ. ಹೊಟ್ಟೆ ಹುಳ ಜಾಸ್ತಿ ಆಗ್ಬಿಟ್ರಿ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಆಮೇಲೆ ನಿನ್ನ ಹೊಟ್ಟೆಯಿಂದ ವೈಟ್ ಹುಳ ಬತ್ತಾವೆ. ಬೇಡ, ಚೂರು ತಿನ್ಕೊ ಅಷ್ಟೇ. ಸಾಕು. ಹುಳಾಗ್ಬಿಟ್ಟು ಅಂತ ಹೊಟ್ಟೆಲ್ ಬೇಕು, ನಂಗೆ ಭಯ ಆಗುತ್ತೆ. ಈ ಬ್ರೆಡ್ ಥರ ಇರೋದು ಸ್ವಲ್ಪ ತಿನ್ಬೋದು ಅಷ್ಟೇ. ಬಟ್ ಅದೇನೋ ಕ್ರೀಮಿ ಇರೋದಲ್ಲ, ನನಗೆ ಕೇಕ್ ಇಷ್ಟ ಆಗಲ್ಲ. ಚೂರೇನೋ ಯಾರ್ದೋ ಬರ್ತಡೇ ಎಲ್ಲ ಹಾಕಿ ಏನೇ ಆದರೂ ಇದೊಂದು ತಿನ್ಕೊಳ್ತೀನಿ ಕೇಕ್ ಥರ. ಈ ಬ್ರೆಡ್ ಇರೋದು ಅದನ್ನು ಕ್ರೀಮ್ ಇರೋದೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ ನನಗೆ. ಅದರ ಐಸ್ ಕೇಕ್ ಅಂತ ತಿನ್ನೋಕ್ಕೆ ಹೋಗಲ್ಲ, ನನಗೆ ಇಷ್ಟ ಇಲ್ಲ ಅದು. ಈ ಥರ ಚಾಕ್ಲೇಟ್ ಕೇಕು ಈ ಥರದ್ದು ಹೋದ್ರೆ ನಾರ್ಮಲ್ ಕೇಕ್ಗಳೆಲ್ಲ ಒಂದು ಸ್ವಲ್ಪ ಹಿಂಗೆ ತಿನ್ಬೋದು ಅಷ್ಟೇ. ಬಟ್ಟೆ ಹಾಕಿ ಹೊಡಿದಕ್ಕೆ ಮುಚ್ಚಾಯ್ಕೊಂಬಿಟ್ಟು ಎದ್ಕೊಂಬಿಟ್ಟು. ಅಯ್ಯೋ ಮಮ್ಮಿ ಎದ್ರಿಗೆ ಇದ್ದದ್ದು ಕಟ್ಕೊಳ್ರ ಮಮ್ಮಿ. ಇಟ್ಕೊಂಡು ಬಂದು ಚೆನ್ನಾಗಿ ಬಿಡ ಅವ್ರು, ಆಯ್ತಾ? ಗುಂಡ ಬಂದಾಗ ಸ್ಪೆಷಲ್. ಹೋಗಪ್ಪ, ಓಡು ಓಡು. ಹೌದಾನೆ, ಯಾಕೆ ಹೆಚ್ಚಿಗೆ? ಹಲಸೆ ಹಣ್ಣು ಆ್ಯಕ್ಚುಲಿ ನೆನ್ನೆ ಬರುವಾಗ ತಗೊಂಡು ಬಂದೆ. ಅಂತ ಇದೆ ಹಲಸಿನ ಹಣ್ಣು, ಇವತ್ತು ತಿನ್ಬೇಕು ಅನಿಸ್ತೈತೆ. ಏನು
ಅವ್ನು ಆಳು ಮುಳು ತಿನ್ನು ಅಂತ ಹೇಳಿದ್ರೆ ಬಾ ಗೊತ್ತಾಯ್ತು ಬಾ ಅಲ್ಲೆಲ್ಲ ಕಾಯಿ ಆಗದೆ ಅಂತ ಕಳ್ಳನ ಮಗಂತ ಎಲ್ಲ ಮಣ್ಣು ಮಸಿ ಎಲ್ಲ ತಿಂತಾನೆ. ಊಟ ಹಾಕಿದ್ರೆ ಊಟ ಮಾತ್ರ ತಿನ್ನಲ್ಲ, ಬೇರೆದೆಲ್ಲ ಕಡ್ಡಿ ಕಸ ಎಲ್ಲ ತಿಂದರೆ ಇನ್ನೇನಾಯ್ತೈತೆ. ಕಾಯಿಲೆ ಮಾಡ್ಕೊಳ್ಳಿ ಬಾ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಬೇರೆ ತೋರಿಸೋದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬೇರೆ ನೆಟಾಗಿ ನೋಡೋದು ಅಂದ್ಬಿಟ್ಟು ಅದಕ್ಕೆ ಬೇರೆ ಸುಮ್ಮನೆ ದುಡ್ಡು ದಂಡ. ಈ ವೇಸ್ಟ್ ಮಾಡಿ ನನ್ನ ಮಗೊಂದು ಆಳು ಮುಳು ತಿನ್ನೋದಕ್ಕೆ ಕರ್ಕೊಂಡೋಗ್ಬೇಕು ನಾವಿಲ್ಲಿ ಖರ್ಚು ಮಾಡ್ಕೊಂಡು. ಅಲ್ಲ ಊಟ ಬಿಟ್ಬಿಟ್ಟು ಆಳು ಮುಳುಗೆಲ್ಲ ಏನೇನೋ ತಿನ್ನುತ್ತೆ, ಬೇಕಾಗಿರೋ ಊಟನೇ ತಿನ್ನಲ್ಲ. ನಾನ್ ವೆಜ್ ಬೇಕು, ನಾನ್ ವೆಜ್ ಬಿಟ್ಟರೆ ಹೋಗಿ ಅಲ್ಲಿ ಹುಳ ಹಪ್ಪಟೆಗಳು ನಡೆಯೋದು, ಅದೇನೋ ಕಲ್ಲು ತಿನ್ನೋದು, ಮಣ್ಣು ತಿನ್ನೋದು, ಏನು ಸಿಗ್ತದೋ ಅದನ್ನ ಬಾಯೊಳಗಡೆ ಹಾಕೊಳ್ಳೋದು ಅಷ್ಟು. ಕಾಯಿಲೆ ಬರ್ಸ್ಕೊಳ್ಳೋದು, ಮಮ್ಮಿ ತೋರಿಸ್ಲಿ ಹೇಳು ಖರ್ಚು ಮಾಡಿ ಅಂತ. ಅಲ್ಲ ಮಮ್ಮಿ, ಅದೇ ಗೊತ್ತಾಗುತ್ತಲ್ಲ, ಗೊತ್ತಾಗ ಬಾಯಿ ಅಂಟ್ಕೊಂಡ್ಬಿಟ್ಟೈತೆ, ಕಚ್ಕೊಂಡ್ಬಿಟ್ಟೈತೆ ಬಾಯಲ್ಲಿ. ನಾನು ಇದೇನು ಬಾಯಿ ಒಳಗಡೆ ಏನೋ ಬ್ಲಾಕ್ ಎಲ್ಲ ಗೊದ್ದಂಗೆ ಕಿತ್ತು ಕಿತ್ತು ಬಾಯಿಗೆ ಹಾಕೋಣವನೆ. ಅದಕ್ಕಿತ್ತೆ ನೋಡಿ ಹೆಂಗೆ ಹುಡುಕ್ತಾನೆ ಕಸ ಗೊತ್ತಿರ್ಲಿಲ್ಲ, ಕಿತ್ತೆ ನೋವಾಗೈತೆ ನಾವು ಪಾಪ. ರೂಢಿ ಆಗಲಿ ಅಂತ ಕಟ್ಟಾಕ್ತಾರದ್ ಬಾ, ಅಭ್ಯಾಸ ಆಗ್ಬಿಡ್ತಾನೆ. ಬರೀ ಕೂದಲು ಉದುರ್ತೈತೆ ಒಂದು, ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಮಧ್ಯಾಹ್ನ ಹೊತ್ತು ಮಾತ್ರ ಕಟ್ಟಾಕ್ತೀವಿ. ಕಾಯವ ಅಂತ ಸಾರಿ ಬಿಟ್ಬಿಟ್ಟು ಹೋಗ್ಬಿಟ್ರೆ. ಇವತ್ತೆಲ್ಲೂ ಹೋಗಿಲ್ಲ ಸದ್ಯಕ್ಕೆ. ನಾವು ಹೋಗೋ ದಿನ ಮನೆ ಒಳಗಡೆ ಕೂಡಕ್ಕೆ ಹೋಗ್ತೀವಿ, ಹಂಗಾಗಿ ಮನೆ ಒಳಗಡೆ ಇರ್ತಾನೆ ಆರಾಮಾಗಿ. ಹೊರಗಡೆನೇ ಬಡ್ಕೊಳ್ಳೋದವನು ನಾವು ಇಲ್ಲದೆ ಇರೋವಾಗ. ಗುಂಡ ಗುಂಡ ಏನು ಮಾಡ್ತಿದ್ಯಾ ಗುಂಡ? ಅನ್ನ ಉಂಡ ಸ್ಟ್ರಾಂಗ್ ಆ್ಯಸಿಡ್ ಅದು, ಅವರೇ ಹೇಳಿದ್ರಲ್ಲ. ಯಪ್ಪ ಹತ್ರಕ್ಕೆ ಬರೋಕ್ಕಾಯ್ತಿಲ್ಲ. ನೀನು ಹೆಂಗಿದ್ಯಾ ಮಮ್ಮಿ? ಹೌದಾ? ಎಷ್ಟು ಮಕ್ಕಳು ಕಾಟು. ಇವೆಲ್ಲ ಬೆಳಗಿನ ಕಾರ್ಯಕ್ರಮ ಬಂದು ಬೆಂಕಿ ಹಾಕೋದು. ಆ್ಯಕ್ಚುಲಿ ಇಲ್ಲೊಂದಷ್ಟು ಕಸ ಇತ್ತು, ಹಂಗಾಗಿ ಎಲ್ಲ ಬೆಂಕಿ ಹಾಕ್ತಾಯಿದ್ದೀನಿ. ಗುಂಡು ನಾವು ಇವಾಗ ಬೆಂಕಿ ಹಾಕ್ಬಿಟ್ಟು ಕಾಯಂಗೆ ಕೂತಿದ್ದೀವಿ ನೋಡಿ. ಗುಂಡಮ್ಮ ಏನಮ್ಮ ಇದು? ಅದೇನೋ ಮಾಡ್ತಾವ ನೋಡು, ಪೂರ್ವ ಎಣ್ಣೆ ಏನೋ ಮಾಡ್ತಾವೆ ನೋಡು. ಫೋನ್ ಮಾಡ್ತಾವನೆ. ನೀನು ಹೋಗಿ ಏನೋ ನೋಡೋಕೆ ನೋಡ್ಕೊಬರೋ ಏನೋ ಮಾಡ್ತಾವನೆ ಕಾಮಗಾರಿ. ನೋಡು ಎಲ್ಲಲ್ಲ ನೀನೆಲ್ಲೂ ಊಸ್ಟ್ ಮಾಡ್ಕೊಂಬಿಟ್ಟಿದ್ಯಲ್ಲ ನೀನೆಲ್ಲ ಸಲ. ಹೇ ಗುಂಡು, ನೀರು ಕುಡಿತಾವ ನೋಡಿ, ಎಲ್ಲ ಬಾಯಿಗೆ ಎತ್ಬಿಡ್ತಾನ ಪಾಪ. ಕಚ್ಚಿಬಿಡ್ತೇನೆ. ನಾನ್ ವೆಜ್ ತಿನ್ಬಿಟ್ಟವನೆ. ಅದು ಲೆಗ್ ಪೀಸ್ ತಿಂತಾನೆ, ಲೆಗ್ ಪೀಸ್ ಎಲ್ಲಿ ಕಾಣ್ತದ ಅದು ಗೊದ್ದದಲ್ಲಿ. ಏಯ್ ಗುಂಡ, ಹೋಗ ಆಳು ಮೂಳೆಲ್ಲ ತಿಂತೀಯ ಗುಂಡಾಡೆ. ಕಚ್ಬಿಡ್ತದ ಕಣ, ಸರಿ ಇಲ್ಲ. ಆಮೇಲೆ ನಾಲ್ಗೆಲ್ಲ ಊಷ್ಟ ಹಾಕ್ಬಿಡ್ತದ ನಿಂದು. ತಿನ್ನು ಗೊತ್ತಾ, ಕಚ್ಚಿಬಿಡ್ಲಿ ಅನ್ಸ್ಲೇ ಬಾಯೊಳಗಡೆ. ನೀರು ಇಟ್ಕೊಂಡಿದ್ದೆ ತಾನೆ, ಅಕಸ್ಮಾತ್ ಬೆಂಕಿ ಆ ಕಡೆ ಹೋದ್ರೆ ನೀರು ಹಾಕ್ಬೇಕು. ಅದಕ್ಕೆ ಜಗ್ ಹಾಕೊಂಡಿದ್ದೆ ಅದ್ರೊಳಗಡೆ. ಹಾಂ ಬಿಡು ನಾನು ಇಟ್ಕೊಂಡು ಅದೇ ಇದು ಸೈನ್ ಹಾಕೋದೇ ಐತಲ್ಲ ಕೆಲಸ ಅಂತ. ಏಯ್ ಗುಂಡ, ಏನೋ ಆಳು ಮುಳು ತಿನ್ಬೇಡ ಕಣ. ಪೂರ್ವಿ ಯಪ್ಪ ತುಂಬ ವೈಟ್ ಹೇರ್ಸ್ ಆಗಿಬಿಟ್ಟಿದೆ, ಅದಕ್ಕೆ ಬೇರೆ ಕಲರ್ ಹಾಕಬೇಕು. ಯಾವಾಗ ಹಾಕೋದು ಟೈಮ್ ಇಲ್ಲ. ಸೊ ಒಂದಷ್ಟು ಕ್ವಶನ್ಸ್ಗಳಿದ್ದಾವೆ, ಸೊ ಅದಕ್ಕೆಲ್ಲ ಆನ್ಸರ್ ಮಾಡಬೇಕು. ಈ ಮನೆಗೆ ಬಂದು ಆಗಲೇ ವೀಕ್ ಆಯಿತಾ ಬಂತು, 1 ವೀಕ್ ಆಯಿತು. 1 ವೀಕಲ್ಲಿ ಒಂದಷ್ಟು ಜನ ಕೇಳಿರೋ ಕಾಮನ್ ಕ್ವಶನ್ಸು. ಮನೆ ಚೆನ್ನಾಗಿದೆ, ಮತ್ತು ಎಷ್ಟು ಬಾಡಿಗೆ, ಎಷ್ಟು ಅಡ್ವಾನ್ಸು,
ಮತ್ತು ಅಕ್ಕಪಕ್ಕದಲ್ಲಿ ಮನೆಗಳೇನೂ ಇಲ್ಲ ಅಂತ ಹೇಳ್ಬಿಟ್ಟು. ಅಕ್ಕಪಕ್ಕ ಮನೆಗಳಿದ್ದಾವೆ, ಬಟ್ ಮುಂದೆಗಡೆ ನಮಗೆ ಗಿಡ ಮರಗಳು ಕಾಣಿಸೋದ್ರಿಂದ ನಿಮ್ಗೆ ಹಂಗೆ ಅನಿಸಿದೆ ಅಷ್ಟೇ. ಬಟ್ ಅಕ್ಕಪಕ್ಕ ಮನೆಗಳೆಲ್ಲ ಇದ್ದಾವೆ. ಮತ್ತು ನಾನು ಬಂದಿರೋದು ಆ್ಯಕ್ಚುಲಿ ಸಿಟಿ ಪ್ಲೇಸ್ ಅಲ್ಲ, ಇದು ಹಳ್ಳಿ ಪ್ಲೇಸು. ಸೊ ನಾನೇ ಚೂಸ್ ಮಾಡ್ಕೊಂಡು ಗಿಡ ಮರ ಇರೋ ಕಡೆ ಬಂದುಬಿಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಹಂಗೆ ನನಗೆ ಈ ಮನೆ ಸಿಕ್ಕಿರೋ ಅಂಥದ್ದು. ಅದಕ್ಕೆ ನನಗೆ ಈ ಮನೆಗೆ ಸ್ವಲ್ಪ ಮಟ್ಟಿಗೆ ಅಮೌಂಟ್ ಕಮ್ಮಿನೇ ಆಯಿತು. ಯಾಕಂದರೆ ಡಬಲ್ ಬೆಡ್ರೂಮ್ ಮನೆ ಇದು. ಡಬಲ್ ಬೆಡ್ರೂಮ್ ಮನೆ ಜೊತೆಗೆ 8,000 ನಾನು ಮಂತ್ಲಿ ಇದನ್ನು ಕಟ್ಟೋ ಅಂಥದ್ದು ರೆಂಟು. ಬಟ್ ರೆಂಟು ಯಾಕೆ ಇಷ್ಟು ಹೋಗಿದ್ರ ಅದೆಲ್ಲ ಕೇಳೋದಾದರೆ, ಮನೆ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಯಾರು ಕೊಡೋಲ್ಲ, ಒಂದು ಮನೆ ಸಿಗ್ತಾಯಿಲ್ಲ. ಸೊ ಅದು ಒಂದು. ಸೊ ಆಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಅಡ್ಜಸ್ಟಬಲ್ ಇರೋವಂಥ ಓನರ್ಗಳು ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಹೆಂಗೋ ಅಡ್ಜಸ್ಟ್ ಆಯಿತು. ಸ್ವಲ್ಪ ತುಂಬ ಸಿಟಿ ದೂರನೇ ಆಯಿತು ನನಗೆ, ಬಟ್ ಪರವಾಗಿಲ್ಲ. ಯಾಕಂದರೆ ಈಗ ಆಲ್ಮೋಸ್ಟ್ ನಾನು ಗಾಡೀಲೆಲ್ಲ ತುಂಬ ದೂರ ಓಡಾಡಲ್ವಲ್ಲ, ಹೆಂಗಿದ್ರು ಆಟೋ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ಹೊರಗಡೆ ಹೋಗ್ತೀನಲ್ವ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನೇ ಹೊರಗಡೆ ಬಂದಿರೋ ಅಂಥದ್ದು. ಅಂದರೆ ತುಂಬ ಒಳಗಡೆ ಹಳ್ಳಿ ಸೈಡ್ ಬಂದುಬಿಟ್ಟಿದ್ದೀನಿ. ಸೊ ಏನೋ ಈ ವೆದರ್ಗೆ ತುಂಬ ಅಡ್ಜಸ್ಟಬಲ್ ಆಗಿದ್ದೀನಿ. ಬಟ್ ಚೆನ್ನಾಗಿದೆಯಪ್ಪ ಇಲ್ಲಿ ಗಾಳಿ ಬೆಳಕು ವೆದರು. ಅಲ್ಲಿ ತುಂಬ ಪೊಲ್ಯೂಷನ್ ಇರ್ತು, ಅಂದರೆ ತುಂಬ ಹತ್ರದಲ್ಲಿದ್ದೆ ಅಲ್ಲಿ ನಾನು ಸಿಟಿಗೆ. ಅಲ್ಲಿ ಒಂದು ಜನಗಳ ಒಂದು ಇದೆಲ್ಲ ನೋಡುವಾಗ ಅನಿಸುತ್ತೋ ಎಲ್ಲರೂ ದೂರ ಯಾರ್ದು ಸವಾಸ ಇಲ್ದಂಗೆ ಹೋಗ್ಬಿಡ್ಬೇಕು ಅಂತ ನನಗೆ ಹಂಗೆ ಅನಿಸಿದ್ದು. ಬಟ್ ಈಗ ಸಿಕ್ಕಿರೋ ಮನೆ ಕೂಡ ಹಂಗೆ ಇದೆ ನನಗೆ. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಓಕೆ. ಬಟ್ ಎಲ್ಲನೂ ಜೋಡಿಸ್ಕೊಳ್ಳೋಕ್ಕೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನನಗೆ ಯಾರು ಹೆಲ್ಪಿಂಗ್ ಇಲ್ಲದೆ ಇರೋ ಒಂದು ರೀಸನ್ನಿಂದ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಎಲ್ಲ ನಿಭಾಯಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ತುಂಬ ಕೇಳೋ ಕ್ವಶನ್ಸ್ ಇದ್ದರೆ ಕೇಳ್ಬೋದು ನೀವು. ಅಡ್ವಾನ್ಸ್ ಎಷ್ಟು ಅಂತ ಕೇಳಿದ್ರ, 50,000 ಅಡ್ವಾನ್ಸು, 8,000 ರೆಂಟು. ಬಟ್ ಓಕೆ, ಈ ಮನೆಗೆ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆಲ್ಲ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಓಕೆ. ಬಟ್ ಫಸ್ಟ್ ಇದ್ದವ್ರು ಸ್ವಲ್ಪ ಏನೇನೋ ಮಾಡೋಗಿದ್ದಾರೆ, ಅದು ಗೊತ್ತಾಗಿಲ್ಲ. ಬಟ್ ಅದನ್ನೆಲ್ಲ ಇದು ನಮ್ಮ ಮೇಲೆ ಎಲ್ಲಿ ಚಾರ್ಜಸ್ ಬಿದ್ದುಬಿಡುತ್ತೋ ಅಂತ ಒಂದು ಕಡೆ ನಮಗೂ ಭಯ ಆಗುತ್ತಲ್ವ. ಕೆಲವೊಂದು ಗೀಸರ್ ಪಾಯಿಂಟ್ ಇಲ್ಲ, ಮೊದಲಿದ್ದು ಬ್ಯಾಚುಲರ್ ಹೇಳಕ್ಕೆ ಗೊತ್ತಾಯಿಲ್ಲ, ಮೊದಲು ಫ್ಯಾಮಿಲಿ ಎಲ್ಲ ಇದ್ದಿದ್ದು. ಹಾಗಾಗಿ ಇಲ್ಲಿ ಗೀಸರ್ದು ಒಂದು ಪಾಯಿಂಟ್ ಇಲ್ಲ, ಅದೆಲ್ಲ ಕೆಲವೊಂದು ಕೈಯಿಂದ ಮಾಡಿಸ್ಕೊಳ್ಳೋವಂಥ ಪರಿಸ್ಥಿತಿ ಬಂತು. ಇನ್ನೂ ಒಂದಷ್ಟು ಜನ ಕೆಲವೊಂದು ಕಾಮನ್ ಕ್ವಶನ್ನಲ್ಲಿ ಇನ್ನೂ ಒಂದು ಕೇಳಿದ್ದೀರಾ, ಈ ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಓನರ್ ಏನೂ ಅನ್ನಲ್ವಾ ಅಂತ. ಸೊ ಓನರೇ ಪರ್ಮಿಷನ್ ಕೊಟ್ಟಿರೋ ಅಂಥದ್ದು. ಅದ್ರ ಜೊತೆಗೆ ಆಲ್ಟ್ರೇಷನ್ ಮಾಡಿಸೋದಕ್ಕೆ ಓನರೇ ಮಾಡಿಸ್ಕೊಡ್ಬೋದಾಗಿತ್ತು, ನೀವು ಯಾಕೆ ಮಾಡಿಸ್ಕೊಳ್ತಿದ್ದೀರಾ ಅಂತ. ಬಟ್ ಓನರು ಇದಕ್ಕೆಲ್ಲ ಇದು ಮಾಡಲ್ಲ. ಡೋರ್ ಹಾಕಿದೆಯಾ? ಓಕೆ, ಯಾರೋ ಬಂದು. ಸೊ ಇಲ್ಲಿ ಓನರೆಲ್ಲ ಮಾಡಿಸ್ಕೊಡಲ್ಲ ಅಂತ ಹೇಳಿದ್ರು, ನಿಮ್ಮದು ನೀವೇ ಮಾಡಿಸ್ಕೋಬೇಕು ಅದನ್ನೆಲ್ಲ ಅಂತ. ಸೊ ಹಂಗಾಗಿ ನಾನೇನು ಮಾಡಿದೆ, ಇನ್ನೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಬಟ್ ಎಲ್ಲ ನಿಭಾಯಿಸ್ಬೇಕು. ಪಾಪು ನೋಡು.